ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಮತ್ತೊಮ್ಮೆ ನಿಮ್ಮ ಪ್ರೀತಿಯ ಡಾಕ್ಟರ್ ಪುರುಷೋತ್ತಮ್ ಮಾಡುವ ನಮಸ್ಕಾರ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅಥವಾ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಜಾಯಿನ್ ಆಗಿದ್ದೀರಿ, ನಿಮಗೆಲ್ಲ ಧನ್ಯವಾದ ತಿಳಿಸ್ತಾ ಇವತ್ತಿನ ವ್ಲಾಗ್ಗೆ ತಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾನು ಬೆಳಗ್ಗೆನೆ ಮನೆಯೆಲ್ಲ ಕ್ಲೀನ್ ಮಾಡಿ ಪೆಟ್ಸ್ಗೆಲ್ಲ ಊಟ ಕೊಟ್ಟು ಅರ್ಜೆಂಟಾಗಿ ರಾಜಾಜಿನಗರ ಹೊರಟಿದ್ದೀನಿ. ಆ್ಯಕ್ಚುಲಿ ನಿನ್ನೆ ಸಂಜೆ ಹೋಗಬೇಕಾಗಿತ್ತು, ಇವಾಗ ಹೋಗ್ತಾ ಇದ್ದೀನಿ. ಕಾರಣ ಏನು ಅಂತಂದರೆ, ಒಬ್ಬರು ಕ್ಲೈಂಟು ಅಥವಾ ವೀವರ್ ಅಂತಲೇ ಹೇಳ್ಬೋದು, ಅಥವಾ ಏನು ಹೇಳಬೇಕು ಗೊತ್ತಿಲ್ಲ, ಕೈಂಡ್ ಹಾರ್ಟೆಡ್ ಪರ್ಸನ್ ಅಂತ ಹೇಳ್ಬೋದು, ಅಥವಾ ಗೋಲ್ಡ್ ಹಾರ್ಟೆಡ್ ಪರ್ಸನ್ ಅಂತ ಹೇಳ್ಬೋದು. ಸ್ವಾತಿ ಅಂತ ಅವ್ರ ಹೆಸರು. ದುಬೈಯಲ್ಲಿ ಸೆಟಲ್ ಆಗಿರೋದು, ಹುಟ್ಟಿ ಬೆಳೆದಿರೋದೆಲ್ಲ ಬೆಂಗಳೂರಲ್ಲಿ. ಕೆಲಸದ ಮೇಲೆ ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಅವ್ರ ಮನೆ ಹತ್ರದಲ್ಲಿ ಒಂದು ಸ್ಟ್ರೇ ಆನಿಮಲ್ ಅಥವಾ ಲ್ಯಾಬ್ ಮಿಕ್ಸ್ ಬ್ರೀಡ್ ಅಂತ ಅವ್ರು ಹೇಳ್ತಿದ್ದಾರೆ. ಅದನ್ನು ಯಾರು ಅಬಾಂಡ್ ಮಾಡಿದಾರಂತೆ, ಅದನ್ನು ಅವರು ಹಾಸ್ಪಿಟಲೈಸೇಷನ್ ಮಾಡಿಕೊಂಡು ಅದಕ್ಕೆ ಪೇಪರ್ ವರ್ಕ್ಸ್ ಎಲ್ಲ ಮುಗಿಸಿ ದುಬೈಗೆ ಕರ್ಕೊಂಡೋಗಿ ಸಾಕಬೇಕು ಅಂತ ಅಂದ್ಕೊಂಡಿದ್ದಾರಂತೆ. ನೀವೇಳಿ ಇವಾಗ ಅವ್ರನ್ನ ಏನಂತ ಕರಿಬೇಕು ಅಂತ. ಸ್ಟ್ರೇ ಅನಿಮಲ್ಸ್ಗೆ ಊಟ ಕೊಟ್ಟರೆ ಪಕ್ಕದ ಮನೆಯವ್ರು ಗಲಾಟೆ ಮಾಡ್ತಾರೆ ಅಂತ ಫೋನ್ ಕಾಲ್ಸ್ ಬರುತ್ತೆ, ನಮಗೆ ಕಮೆಂಟ್ಸ್ ಬರುತ್ತೆ, ಬೇಕಾದ್ರೆ ಚೆಕ್ ಮಾಡಿ ನೀವು. ಊಟ ಯಾಕೆ ಕೊಡ್ತೀರಾ ನೀವು, ಅವೆಲ್ಲ ಹೋಗ್ತವೆ, ಇಲ್ಲಾಂದ್ರೆ ಇಲ್ಲೇ ಮಕ್ಕಳು ಮರಿಗೆಲ್ಲ ಕಚ್ತವೆ, ಗಾಡಿಗಳನ್ನ ಚೇಂಜ್ ಮಾಡ್ತವೆ. ಗಾಡಿ ಚೇಂಜ್ ಅಂದ ತಕ್ಷಣ ನೆನಪಾಯ್ತು, ಮಂಗಳೂರಿಂದ ಒಬ್ರು ಫೋನ್ ಮಾಡಿದ್ರು ನನಗೆ. ಅವರು ಮನೆ ಹತ್ರ ಒಂದು ಸ್ಟೇ ಅನಿಮಲ್ ಊಟ ಕೊಡ್ತಾರಂತೆ. ಅದು ಬೇರೆ ಏನು ವೆಹಿಕಲ್ಸ್ನ ಚೇಂಜ್ ಮಾಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೊಡೆದು ಸಾಯಿಸ್ತೀವಿ ನಾವು, ನೀವು ಊಟ ಕೊಟ್ಟರೆ, ಊಟ ಕೊಡಬೇಡಿ ಅಂತ ಹೇಳಿದ್ರು. ಅವರು ಅದನ್ನು ಕರ್ಕೊಂಡೋಗಿ ಟ್ರೈನ್ ಮಾಡೋಕ್ಕಾಗತ್ತಾ ಅಂತ ಕೇಳಿದ್ರು. ಅವ್ರಿಗೂ ಹೇಳಿದ್ವಿ, ಮೋಸ್ಟ್ಲಿ ಅದು ಬರಬಹುದು ಮನೆಗೆ ಟ್ರೈನಿಂಗ್ಗೋಸ್ಕರ. ಸೊ ಈ ಥರ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಚೇಂಜ್ ಮಾಡೋದಕ್ಕೆ ಒಂದು ಕರೆಕ್ಟ್ ರೀಸನ್ ಇದೆ. ನಾನು ನಿಮ್ಗೆ ಅದನ್ನು ನಾನು ಯೂಟ್ಯೂಬ್ ಚಾನಲಲ್ಲಿ ಮುಂಚೆನೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಯಾಕೆ ನಾಯಿಗಳು ಚೇಂಜ್ ಮಾಡ್ತವೆ ಅಂತ. ಸೊ ಏನೋ ಸುಮ್ಮನೆ ಬಾಯಿಗೆ ಬಂದಂಗೆ ಅಥವಾ ಈ ಥರ ಪರಿಸ್ಥಿತಿಲಿರುವಾಗ ಈ ಥರ ವ್ಯಕ್ತಿತ್ವಗಳು ನಿಮಗೆ ತೀರಾ ವಿರಳ. ಸೊ ಅವರು ನಮ್ಮನ್ನು ಕರೆದ್ರು, ನಾನು ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ನಮಗೇನೋ ಒಂದು ಸ್ವಲ್ಪ ಗೊತ್ತು ಅನ್ನೋ ಕಾರಣಕ್ಕೋಸ್ಕರ ನಮ್ಮನ್ನು ಕರಿತಿದ್ದಾರೆ. ಸೊ ಹಂಗಾಗಿ ನಾವು ಅವ್ರ ಮನೆಗೆ ಹೋಗ್ತಾ ಇದೀವಿ. ಅಲ್ಲಿ ಹೋಗಿ ಆ ಪೆಟ್ನ ಮೀಟ್ ಮಾಡ್ತೀನಿ, ಯಾವ ಥರ ಬಿಹೇವಿಯರ್ ಇದೆ, ಅದು ಹ್ಯಾಂಡಲ್ ಮಾಡೋಕೆ ಬಿಡ್ತಾ ಇಲ್ವಂತೆ. ಅಂದರೆ ಹಿಡ್ಕೊಳ್ಳೋಕ್ಕೆ ಅಥವಾ ಹಾರ್ನೆಸ್ ಹಾಕೋದಕ್ಕೆ, ಅಲ್ಲಿ ಕಾಲರ್ ಹಾಕೋದಕ್ಕೆ ಬಿಡ್ತಾ ಇಲ್ವಂತೆ, ಹಂಗಂತ ಅವ್ರು ಹೇಳಿದ್ರು. ಮೋಸ್ಟ್ಲಿ ಆ ಥರ ಪರಿಸ್ಥಿತಿ ಇದೆ ಅಂದರೆ ಅದಕ್ಕೆ ಖಂಡಿತವಾಗ್ಲೂ ಟ್ರೈನಿಂಗ್ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಮಾಡೋಣ. ಅದಾದಮೇಲೆ ಮಮತಾ ಮೇಡಮ್ ಚನ್ನರಾಯಪಟ್ಟಣದಿಂದ ಫೋನ್ ಮಾಡಿದರು. ಅವ್ರದ್ದೊಂದು ಸ್ಟ್ರೇ ಅನಿಮಲ್ಸ್ಗೆ, ಅಂದರೆ ರೋಡಲ್ಲಿರೋ ನಾಯಿಗೆ ಟಿ ಆಗಿದೆಯಂತೆ, ಅದಕ್ಕೆ ಇಂಜೆಕ್ಷನ್ ಕೊಡಬೇಕು, ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ. ನನಗೆ ಗೊತ್ತಿಲ್ಲ ಅಲ್ಲಿ ಯಾಕೆ ಆ ಸರ್ವಿಸ್ನ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಪ್ರೊವೈಡ್ ಮಾಡ್ತಾ ಇಲ್ಲ ಅಂತ. ನೋಡೋಣ, ಅಲ್ಲೋಗಿ ಆ ಪೆಟ್ನ ನಾವು ಅದನ್ನು ನೆಕ್ಸ್ಟ್ ವೀಕಲ್ಲಿ ಹೋಗ್ತೀನಿ, ಅದನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಮೊದಲು ಸ್ವಾತಿ ಮೇಡಮ್ ಅಲೋ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ, ಅದು ಮುಖ ತೋರಿಸೋದಕ್ಕೆ, ಬಟ್ ಅವ್ರ ಹೆಸರಂತೂ ಹೇಳಿರ್ತೀನಿ. ಬಹಳ ಖುಷಿ ಆಯಿತು ನನಗೆ. ನೋಡಿ, 2 ಪಾರ್ಟು. ಒಂದು ಪಾರ್ಟ್ ಏನು ಅಂದರೆ, 1 ವರ್ಷನೋ 2 ವರ್ಷನೋ ಸೊಕ್ಕಿಗೋಸ್ಕರ ತಂದು ನಾಯಿನ ಸಾಕ್ಬಿಟ್ಟು ಸ್ವಲ್ಪ ಕಷ್ಟ ಆಗಿದ ತಕ್ಷಣ ಅದನ್ನು ರೋಡಿಗೆ ಬಿಟ್ಬಿಡೋದು. ಅದಕ್ಕೆ ಪಾಪ ಜೀವನ ಹೆಂಗೆ ಕಟ್ಕೋಬೇಕು ಅಂತ ಗೊತ್ತಿಲ್ಲ. ಅಂಥ ವರ್ಸ್ಟ್ ಜನಗಳ ಮಧ್ಯೆ ಇಂಥ ಜೆಮ್ ಆಫ್ ದ ಪರ್ಸನ್ ಅಂತಾರಲ್ಲ, ಆ ಥರ ಜನಗಳು ಇದ್ದಾರೆ. ಅದೇ ಬಹಳ ಖುಷಿಯಾಗೋಂಥ ವಿಷಯ. ಅದರಲ್ಲೂ ಲೇಡಿ, ನಾನು ಸಾಕ್ತೀನಿ, ನಾನು ಅದನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ ದುಬೈಗೆ ಅಂತ ಅಂತಾರೆ ಅಂದರೆ ಅವ್ರಿಗೆ ಕೈ ಎತ್ತಿ ಮುಗಿಬೇಕು. ನನಗಂತೂ ಭಾಳ ಖುಷಿ ಆಯಿತು. ಬನ್ನಿ, ಅವ್ರನ್ನ ಮೀಟ್ ಮಾಡೋಣ, ಮತ್ತು ಅಲ್ಲಿ ಏನಿದೆ ಸಿನಾರಿಯೋ ನಾನು ನಿಮಗೆ ತಿಳಿಸ್ತೀನಿ. ಆ ಪೆಟ್ಟಿಗೆ ಏನು ಕನ್ಸರ್ನ್ಸ್ ಇದೆ ಅಥವಾ ಏನು ಬಿಹೇವಿಯರ್ ಕನ್ಸರ್ನ್ಸ್ ಇದ್ದರೆ ಅದನ್ನ ಸರಿ ಮಾಡಿ ಅದನ್ನು ಒಂದು ಸ್ವಲ್ಪ ಮನೇಲಿ ಸಾಕೋದಕ್ಕೆ ಅನುಕೂಲ ಆಗಂಗೆ ಏನೇನು ಮಾಡಬೇಕು ಎಲ್ಲ ಅದಕ್ಕೆ ಕಲಿಸಿ, ಅಥವಾ ಏನಾದರೂ ವಿಷಯಗಳನ್ನ ಬಿಡಿಸೋ ಥರ ವಿಷಯಗಳಿದ್ರೆ ಬಿಡಿಸಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗಿ ನೋಡೋಣ ಏನಿದೆ ಅದರದ್ದು ಸೆನಾರಿಯೋ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್. ನನಗಂತೂ ಭಾಳ ಖುಷಿ ಆಯಿತು. ಒಂದು 100-150 ಜನ ನಮ್ಮನ್ನು ರೆಗ್ಯುಲರಾಗಿ ವಾಚ್ ಮಾಡ್ತಿದ್ದಾರೆ ಅನ್ನೋದು ನನಗೆ ಭಾಳ ಖುಷಿ ವಿಷಯ. ನಿಮ್ಗೆಲ್ರಿಗೂ ಧನ್ಯವಾದ ತಿಳಿಸ್ತೀನಿ. ಮತ್ತು ನನ್ನ ಯೂಟ್ಯೂಬ್ ರೆವಿನ್ಯೂ ಬಂದು ಸ್ಟ್ರೇ ಅನಿಮಲ್ಸ್ಗೆ ಊಟ ಕೊಡೋದಕ್ಕೋಸ್ಕರ ಸಮ್ ಪಾರ್ಟ್ನ ನಾನು ಯುಟಿಲೈಸ್ ಮಾಡ್ತೀನಿ ಅಂತ ನಿಮ್ಗೆ ಹೇಳಿದ್ದೆ. ಖಂಡಿತವಾಗ್ಲೂ ಮಾಡ್ತೀನಿ. ಒಂದು ಶೆಲ್ಟ್ರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ಟ್ರೇ ಅನಿಮಲ್ಸ್ಗೋಸ್ಕರ, ಆ ಶೆಲ್ಟ್ರನ್ನು ಮಾಡ್ತೀನಿ. ನೋಡೋಣ, ನಮಗೆ ಮುಂಚೆನೂ ಮಾಡಬೇಕು ಅಂತಿತ್ತು, ಬಟ್ ನಾನು ಅದರ ಪೊಟೆನ್ಷಿಯಲ್ ಇರೋ ಕಾರಣಕ್ಕೆ ನಾನು ಮಾಡೋಕ್ಕಾಗಿರಲಿಲ್ಲ. ಯೂಟ್ಯೂಬ್ ಮಾಡೋದ್ರ ಮುಖಾಂತರ ನನ್ನ ಸ್ವಲ್ಪ ನಾಲೆಡ್ಜ್ ಜನ ವ್ಯೂವರ್ಸ್ಗೆ ಅಥವಾ ಪೆಟ್ ಪೇರೆಂಟ್ಸ್ಗೆ ತಲುಪಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ನಾನು ತುಂಬ ದೊಡ್ಡ ಕಥೆ ಇದೆ, ನಾನು ಅದನ್ನೆಲ್ಲ ನಿಮ್ಗೆ ಮುಂದೆ ಬರ್ತಾ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್, ನೀವು ನಮ್ಮನ್ನು ವಾಚ್ ಮಾಡ್ತಾ ಇರೋದಕ್ಕೋಸ್ಕರ. ಬನ್ನಿ ಅಲ್ಲಿ ಹೋಗಿ ನೋಡೋಣ ಏನಾಗಿದೆ ಅಂತ. ಥ್ಯಾಂಕ್ ಯು. ಅವನಿಗೆ ಭಯ.
ನಾನು ಹೋಗಿ ಆ ಪೆಟ್ನ ಮೀಟ್ ಮಾಡಿದ್ಮೇಲೆ ಅದರದ್ದು ಏನೇನು ಬಿಹೇವಿಯರ್ ಇದೆ ಅಂತ ನೋಡಿದ್ರೆ ಏನೂ ಬಿಹೇವಿಯರೇ ಇಲ್ಲ. ಅದನ್ನು ರ್ಯಾಂಡಮ್ ಆಗಿ ಈಗ ಒಂದು ಹೆಂಗಿರಬೇಕು ಪೆಟ್ಟು, ಮತ್ತು ಯಾರ ಮೇಲೂ ಟ್ರಸ್ಟ್ ಇಲ್ಲ ಅದಕ್ಕೆ. ಸೊ ಅದಕ್ಕೇನು ಪ್ರೀವಿಯಸ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿದೆ, ಸಾಕಿ ತಂದು ಬಿಟ್ಟಿದಾರಲ್ಲ, ಸೊ ಯಾರನ್ನೂ ಟ್ರಸ್ಟ್ ಮಾಡಲ್ಲ. ನೀವು ಹತ್ರ ಹೋಗಿದ ತಕ್ಷಣ ಓಡೋಗ್ಬಿಡುತ್ತೆ. ಅದಕ್ಕೆ ಊಟ ಕೊಟ್ಟು ಸ್ವಲ್ಪನೇ ಅದನ್ನು ದಾರಿಗೆ ತಗೋಬೇಕು ಅಂತ ಹೇಳಿದ್ದೀನಿ. ಸೊ ಒಂದೇ ಸಲ ಅದನ್ನು ಡಾಮಿನೇಟ್ ಮಾಡಿಬಿಟ್ರೆ ಅದು ಮತ್ತೆ ನಿಮಗೆ ಮನೇಲಿರೋಕ್ಕಲ್ಲ. ನೀವೇನೋ ಒಂದು ಇಂಜೆಕ್ಷನ್ ಮಾಡಿಸ್ಬೇಕು ಇಲ್ಲ ಮೆಡಿಸಿನ್ ಕೊಡಬೇಕು ಅಂತ ಡಾಮಿನೇಟ್ ಮಾಡಿಬಿಡ್ಬೋದು. ಬಟ್ ಇವ್ರು ಹೇಳ್ತಾ ಇರೋದು ಸಾಕಬೇಕು ಅಂತ. ಸೊ ಸಾಕಬೇಕು ಅಂದಾಗ ನಾವು ಆ ಥರ ಡಾಮಿನೇಟ್ ಮಾಡೋಕ್ಕೆ ಬರೋದಿಲ್ಲ. ಸೊ ಹಂಗಾಗಿ ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಸ್ನಾನ ಆಗಿರ್ಬೋದು ಎಲ್ಲನೂ ಹೆಂಗೆ ಮಾಡಿಸ್ಬೇಕು ಅಂತ. ಸೊ ಅದನ್ನು ಮುಗಿಸ್ಕೊಂಡು ನಮ್ಮದೊಂದು ಫಂಕ್ಷನ್ ಇತ್ತು. ಸೊ ಅಲ್ಲಿ ಹೋಗಿ ನಮ್ಮ ತಂಗಿಗೆ ಗಂಡನ ಮನೆ ನೋಡೋಕ್ಕೆ ಹೋಗಬೇಕಾಗಿತ್ತು. ಅಲ್ಲಿಗೆ ಹೋಗಿ ನಮ್ಮ ವೈಫ್ ಮನೆಯವ್ರು ಎಲ್ಲರೂ ಬಂದರು. ಒಂದು ಸ್ವಲ್ಪ ಒಂದು 2 hours ಟೈಮ್ನ ಸ್ಪೆಂಡ್ ಮಾಡಿ ಸೊ ಅಲ್ಲಿಂದ ಮತ್ತೆ ನಾವು ಇನ್ನೊಂದು ಕಡೆ ಓಡ್ತಾ ಇದ್ವಿ. ಸೊ ಈ ಪೆಟ್ಟು ಹೇಳಿದ್ನಲ್ಲ ನಾನು ಸ್ಟ್ರೇ ಅನಿಮಲ್ ಅಂತ, ಈಗ ಯಾವುದನ್ನು ಅಡಾಪ್ಟ್ ಮಾಡಬೇಕು ಅಂದ್ಕೊಂಡಿದ್ದಾರೋ ಆ ಪೆಟ್ಟನ್ನ ನಾವು ಅಡಾಪ್ಟ್ ಮಾಡಬೇಕು. ಒಂದು ವಾಕಿಂಗ್ ಆಗಿರ್ಬೋದು, ಸ್ನಾನ ಮಾಡಿಸೋದಾಗಿರ್ಬೋದು, ಅದರಲ್ಲೂ ಕ್ರೇಟಲ್ಲಿ ಹಾಕ್ಕೊಂಡು ಅವರು ಫಾರಿನ್ ಕರ್ಕೊಂಡು ಹೋಗ್ಬೇಕು, ಅಷ್ಟು ಸುಲಭ ಇಲ್ಲ, ದೊಡ್ಡ ಪ್ರೋಸೆಸ್ಸು. ಸೊ ನಾನು ಅವ್ರಿಗೆ ಹೇಳಿದ್ದೀನಿ. ಸೊ ಅದನ್ನು ಮುಗಿಸ್ಕೊಂಡು ನಮ್ಮ ಬಾಸ್ ಇನ್ನೊಬ್ಬರು ನಾನು ಟ್ರೈನಿಂಗ್ ಕಮ್ ಹೋಮ್ ಸ್ಟೇಗೋಸ್ಕರ ಕರ್ಕೊಂಬರ್ಬೇಕಾಗಿತ್ತು. ಚಾಮರಾಜಪೇಟೆಗೆ ಹೋಗಿ ಅವನನ್ನ ಕರ್ಕೊಂಡು ಮನೆ ಕಡೆ ಹೊರಟ್ವಿ. ಆಲ್ಮೋಸ್ಟ್ ಸಂಜೆ ಆಗ್ತಾ ಬರ್ತಾ ಇದೆ. ಮಳೆ ಬರೋ ಸಾಧ್ಯತೆ ಇದೆ. ನನ್ನ ಮಗಳು ನೋಡಿ ಕೆಳಗಡೆ ಕೂತ್ಕೊಂಡ್ಬಿಟ್ಟೈತದು ಆಟ ಆಡೋಕ್ಕೆ. ನೀ ಏನಲ್ಲ ಆಟ ಆಡ್ತಾ ಇರೋದು? ಸರ ಬಳೆ ಎಲ್ಲ ಎತ್ಕೊಂಡು ಸೊ ನೀವೇಗೇನು ನೋಡ್ತಾ ಇದ್ದೀರಾ, ವೈಟ್ ಕಲರ್ ಲ್ಯಾಬ್ ಮತ್ತು ಬ್ಲ್ಯಾಕ್ ಕಲರ್ ಲ್ಯಾಬ್ರಡಾರ್ ಎರಡೂ ಟ್ರೈನಿಂಗ್ ಕಮ್ ಹೋಮ್ ಸ್ಟೇಗೋಸ್ಕರ ಬಂದಿರೋದು ನಮ್ಮ ಮನೆಗೆ. ನೀವು ಅರ್ಥ ಮಾಡ್ಕೊಳ್ಳಿ, ಆ ಪಪ್ಪಿಗೆ ಬಂದು ಅದಕ್ಕೆ ಟೀಚಿಂಗ್ ಆಗ್ತಾ ಇದೆ, ಅದು ಬೈಟ್ ಮಾಡಬೇಕು. ಆ್ಯಂಡ್ ಸೇಮ್ ಟೈಮಲ್ಲಿ ಈ ವೈಟ್ ಲ್ಯಾಬ್ ಫೀಮೇಲ್ಗೆ ಏನಾಗಿದೆ, ಅವಳಿಗೆ ಮೂವ್ಮೆಂಟ್ ಆಂಗ್ಸೈಟಿ ಇದೆ. ಸೊ ಎರಡೂ ಕೆಲಸ ಒಂದೇ ಸಲ ಆಗ್ತಾ ಇದೆ. ನಾನು ಅದಕ್ಕೋಸ್ಕರ ನಾನು ಬಿಟ್ಟಿದ್ದೀನಿ ಆಟ ಆಡೋದಕ್ಕೋಸ್ಕರ. ಅವ್ನು ಓಡಾಡಿಸ್ಕೊಂಡು ಅವಳಿಗೆ ಇರಿಟೇಟ್ ಮಾಡೋದು, ಆ ಇರಿಟೇಟ್ ಮಾಡಿದಾಗ್ಲೇ ಅವಳದು ಪೇಷನ್ಸ್ ಲೆವೆಲ್ ಎಷ್ಟಿದೆ ಅಂತ ಗೊತ್ತಾಗೋದು. ಬಟ್ ಇಲ್ಲಿವರೆಗೂ ಯಾವ ಆಕ್ಸಿಡೆಂಟ್ಸ್ ಕೂಡ ಆಗಿಲ್ಲ. ನಾನು ಅದರ ಇನ್ಸಿಡೆನ್ಸ್ ಏನು ನೋಟಿಸ್ ಮಾಡಿಲ್ಲ. ಬಟ್ ಸ್ಟಿಲ್ ಓಕೆ, ಪಪ್ಪಿನೂ ಚೆನ್ನಾಗಿ ಆಡಬೇಕು. ಎಲ್ಲ ಟೆಂಪರ್ಮೆಂಟ್ ಪೆಟ್ಸ್ ಜೊತೆಲಿ ಅದು ಸೇರ್ಕೋಬೇಕು. ಯಾಕೆಂದರೆ ಮುಂದೆ ಬರ್ತಾ ಅದಕ್ಕೆ ಅದರದೇ ಆದ ಒಂದು ಲೀಡರ್ಶಿಪ್ ಕ್ವಾಲಿಟಿ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಸೋಷಿಯಲೈಸೇಷನ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ. ಯೂಶ್ವಲಾಗೆ ಪೇರೆಂಟ್ಸ್ಗಳು ಏನಾಗ್ಬಿಡುತ್ತೆ ಅಂತಾರೆ, ನೀವು ಪೆಟ್ಸ್ ಜೊತೆಲಿ ಟ್ರೈನಿಂಗ್ ಮಾಡುವಾಗ ಅದಕ್ಕೆ ಆ್ಯನಿಮಲ್ ಸೋಷಿಯಲೈಸೇಷನ್, ಫ್ರಂಟ್ ಪ್ಯಾಕು, ಮಿಡಲ್ ಪ್ಯಾಕು, ಬ್ಯಾಕ್ ಪ್ಯಾಕ್ ಎಲ್ಲ ಇಂಟ್ರೊಡ್ಯೂಸ್ ಬೇಗ ಆಗಿಬಿಡುತ್ತೆ. ಸೊ ಅವಾಗ ಏನಾಗುತ್ತೆ ನಿಮಗೆ ಅಂದರೆ ಬೇರೆ ಥರ, ಅಂದರೆ ಅಡಲ್ಟ್ ಆಗುವಾಗ ಪ್ರಾಬ್ಲಮ್ಸ್ ಜಾಸ್ತಿ ಬರೋದಿಲ್ಲ. ಸೊ ಈಗ ನಾವು ಜಾಸ್ತಿ ಏನು ಹೇಳಕ್ಕೆ ಹೋದರೆ ನೀವು ಏನು ಬಿಸ್ನೆಸ್ಗೋಸ್ಕರ ಹೇಳ್ತೀರಾ ಅನ್ಕೋತಾರೆ. ಸೊ ಹಂಗಾಗಿ ನಾನೇನು ಜಾಸ್ತಿ ಹೇಳಲ್ಲ. ಯಾರು ಕೊಡ್ತಾರೋ ಅವ್ರ ಪೆಟ್ನ ಚೆನ್ನಾಗಿ ಟ್ರೈನ್ ಮಾಡಿಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಹಂಗಾಗಿ ಟ್ರೈನಿಂಗ್ ನಡೀತಾ ಇದೆ. ಅವನಂತೂ ನಾನು ಎಲ್ಲೂ ಮಾಸ್ಕ್ ಮಾಡಿಲ್ಲ. ಸೊ ಏನೋ ಅದನ್ನು ಸಪ್ರೇಟಾಗಿ ಇಡೋದು ಅಥವಾ ಇದ್ರ ಜೊತೆ ಹೋಗ್ಬೇಡ ಅದ್ರ ಜೊತೆ ಹೋಗ್ಬೇಡ ಏನೂ ಇಲ್ಲ. ಸ್ವಲ್ಪ ವಾಪಸ್ ಅವ್ನಿಗೆ ಯಾರಾದರೂ ಕಚ್ಚಿದ್ರು ಕೂಡ ಏನು ತಪ್ಪೇನಲ್ಲ ಅದು. ಸೊ ಅವಾಗ ಗೊತ್ತಾಗುತ್ತೆ ಬೈಟಿಂಗ್ ಫೋರ್ಸ್ ಏನಿರಬೇಕು, ಏನು ಎತ್ತ ಅಂತ. ಸೊ ಹಂಗಾಗಿ ನಾನು ಟ್ರೈನಿಂಗ್ ಮೇಲೆ ಈ ಥರ ವರ್ಕ್ ಮಾಡ್ತೀನಿ. ಎಸ್, ಇವನೇನೋ ಅವನ ಕಾಲು ಮುರ್ಕೊಂಡಿರೋ ಇನ್ನೊಂದು ಆಡೋ ಇವನು ನೋಡಿ. ಎಷ್ಟು ತುಂಡು ಕಟ್ಟಿದ್ದೀನಿ, ಹಂಗೂ ಬಿಡ್ತಾ ಇಲ್ಲ ಅವಳನ್ನ. ಎಷ್ಟು ಹಿಂಸೆ ಕೊಡ್ತಾವನೆ ನಿಂತ್ಕೊಂಡಲ್ಲಿ. ಸೊ ಫೈನಲಿ ನಮ್ಮ ಝೂಝೂನ ಕರ್ಕೊಂಡು ಹೋಗೋಕ್ಕೆ ಅವ್ರ ಪೇರೆಂಟ್ಸ್ ಬಂದೇ ಬಿಟ್ಟರು. ಅವ್ರು ಆ್ಯಕ್ಚುಲಿ 11:30 ಬಸ್ ಇತ್ತು. ಅವ್ರ ತಮ್ಮ ಬಂದಿದ್ದರು.
ಅವರು ಅನ್ನೋದು ನಾವೆಲ್ಲ ಮಾಡದೇ ಇರೋ ಕಾರಣಕ್ಕೋಸ್ಕರ ವೇಟ್ ಮಾಡಿ ಅವಳ ಜೊತೆ ಏನೋ ಒಂಥರ ಬೇಜಾರು. ಅವ್ನು ಕಳ್ಸ್ಕೊಡ್ಬೇಕು ಅಂದ್ರೆ 1.5 ತಿಂಗಳಿಂದ ನಮ್ಮ ಮನೇಲೇ ಇದ್ದ. ಫುಲ್ಲು ನಮ್ಗಂತೂ ತುಂಬಾ ಖುಷಿ ಇದೆ. ಅವನು ಬಿಹೇವಿಯರ್ ಆಗಿರ್ಬೋದು, ಅವನು ನೋಡ್ಕೊಂಡಿದ್ದ ರೀತಿ ಆಗಿರ್ಬೋದು. ಕಳಿಸ್ಕೊಡ್ಲೇಬೇಕು, ಬೇರೆ ಏನೂ ದಾರಿ ಇಲ್ಲ. ಆದ್ರೆ ಇನ್ನೊಂದು ವಿಷಯ ಏನು ಗೊತ್ತಾ ನಿಮ್ಗೆ, ಮಿಂಚನ್ ಬಿಟ್ಟು ಹೋಗಕ್ಕೆ ರೆಡಿ ಇಲ್ಲ ಅವನು. ನಿಮ್ಗೆ ವಾಪಸ್ಸು ಏನು ಮಾಡಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗಿದ ತಕ್ಷಣ ಮಿಂಚನ್ ಮುಟ್ಟಕ್ಕೆ ಹೋದ್ರೆ ಅವ್ರಿಗೇನೆ ಅವ್ರ ಹಣ್ಣಿಗೆ ಕಚ್ಚಕ್ಕೆ ಹೋಗೋದು, ಬರಲ್ಲ ನಾನು ಅಂತ ಆ ಥರ ಬಿಹೇವಿಯರ್ ತೋರಿಸ್ತಾ ಇದ್ದ. ಸೊ ನಾನೇ ಹ್ಯಾಂಡಲ್ ಮಾಡ್ಕೊಳ್ಳಿ. ಸೊ ಝೂಝೂನ ಸೆಂಡ್ ಅಪ್ ಮಾಡೋಷ್ಟರಲ್ಲಿ ಚುಮ್ಮಿ ಮತ್ತೆ ನಮ್ಮ ಜಿಯಾ ಇಬ್ರು ಫ್ರೆಂಡ್ಸ್ ಆಗ್ತಾ ಇದ್ರು. ಕಮ್ ಲೆಟ್ಸ್ ಗೋ. ಸೊ ಝೂಝು ಹೋಗೋದಕ್ಕಿಂತ ಮುಂಚೆ ಒಂದೆರಡು ಕ್ಲಿಪ್ ಮಿಸ್ ಆಗಿತ್ತು, ಅದನ್ನು ನಾನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ರಾತ್ರಿ ಆಲ್ಮೋಸ್ಟ್ ಒಂದು 10 ಗಂಟೆ ಆಗಿರ್ಬೋದು ಸಮಯ. ಮಳೆ ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಯಾರೂ ಒಳಗಡೆ ಬರೋಕ್ಕೆ ರೆಡಿನೇ ಇಲ್ಲ. ನಮ್ಮ ಮಿಂಚು ಅಂತೂ ಆರಾಮಾಗಿ ಮಲಗಿದಾಳೆ, ನಿದ್ದೆ ಕಂಪ್ಲೀಟಾಗೆ. ಆ ಮಿಂಚನ್ ಮುಟ್ಟಕ್ಕೆ ಹೋದ್ರೆ ಇವನು ಕಳ್ಳ ಜೂಜು ನಮಗೆ ಕೋಪ ತೋರಿಸ್ತಾನೆ ನೋಡಿ. ಮಿಂಚು ಬಾ ಅಂತ ಕರೆದ್ರು ಕೋಪ ಅವನಿಗೆ. ಬಾರಮ್ಮ ಬಾ ಮಿಂಚು, ಇವ್ನು ಬೇಡ. ಬಾ ಮಿಂಚು, ಬರ ನೀನು ಬಿಡ ಮಿಂಚು. ಬಾ ಮಿಂಚು, ಚಿಕನ್ ಕೊಡ್ತೀನಿ. ಬಾ ಚಿಕನ್ ಕೊಡ್ತೀನಿ, ಬಾರೆ ಬಾ ಹೋಗೋಣ. ಬಾ ಹೋಗ ನಿನ್ಪಡ್ ನೀನು. ಹೋಗೋ. ಬಾ ಮಿಂಚು, ಬಾ ಮಗಳೇ. ಮಿಂಚು ಬಾ ಹೋಗೋಣ. ಮಿಂಚು ಬಾ, ನೀನು ಬೇಡ. ಬಾ ನೀನು ಸರಿ ಇಲ್ಲ. ಬಾ ಹೋಗೋಣ ಬಾ. ಮಿಂಚು ಬಾ ಮಗಳೇ. ಹೋಗೋಣ ನಾವು. ಬಾ ಮಗಳೇ ಹೋಗೋಣ. ನೀನು ಬೇಡ. ಬಾ ಮಿಂಚು ಬಾ ಮಿಂಚು ಬಾ ಮಿಂಚು ಹೋಗೋಣ. ಮಿಂಚು ಮಿಂಚು ಬಾರೆ ಹೋಗೋಣ. ಬಾ ಮಿಂಚು ಬಾ ಓಡ್ಬಾ ಹೋಗೋಣ. ಓಡೋಣ, ಮಳೆ ಬರ್ತೈತೆ ಬಾರಮ್ಮ. ಬಿಡು ಮಿಂಚು ಬಾ ಮಗಳೇ. ಬಾ ಹೋಗೋಣ. ಬಾ ಮಿಂಚು ಹೋಗೋಣ ನಾವು. ಏನು ಬೇಡ. ಬಾ ಬಾ ಚಿಕನ್ ಕೊಡ್ತೀನಿ. ಬಾರೆ ಮಿಂಚು ಬಾ ಮಿಂಚು ಬಾ. ಬಿಡೋ ಅಣ್ಣ, ಬಿಡೋ. ಬಾ ಮಿಂಚು ಬಾ. ಬಾ ಮಿಂಚು ಬಾ ಹೋಗ್ರ. ಬಾ ಚಿಕನ್ ಕೊಡ್ತೀನಿ. ಚಿಕನ್ ಕೊಡ್ತೀನಿ. ಬಾ ನಾನೇನೆಲ್ಲ ಮಾಡಿದೆ ನಿನಗೆ. ಬಾ ಮಗಳೇ. ಬಾ ಮಿಂಚು ನೀನೇ ಬರಲಿ. ಬಾಯ್ಲಿ ಜೋಜು ಬಾರಲ್ಲಿ. ಬಾಯಿಲಿ ಬಾಯ್ಲಿ. ಬಾ ಮುದ್ದು ಮಾಡ್ತೀನಿ. ಮುದ್ದು ಮಾಡ್ತೀನಿ. ಬಾ ಇಲ್ಲ ನನ್ನ ಮಗನೇ. ಬಿಚ್ಚು ಬಾ ಬಿಚ್ಚು. ನೋಡಿ ಮಳೇಲಿ ಹೆಂಗೆ ಕೂತವ್ರೆ. ಬಿಡೋಣ.
ಬಾ ಮಿಂಚು ಮಿಂಚು ಬಾ ಮಿಂಚು, ಬಾ ಮಿಂಚು. ಏನು ಕಾಣಿಸ್ತೈತೆ ಅಲ್ಲಿ ನಿನಗೆ? ಬಿಡಿಲ್ಲ ಅಣ್ಣ, ಬಿಡು ದಾರಿ ಬಿಡು. ಬಾ ಮಿಂಚು ಮಗಳೇ, ಬಾಮ್ಮ ಬಾ ಬಾ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ತಮಗೆಲ್ರಿಗೂ ನಮ್ಮನ್ನು ವಾಚ್ ಮಾಡಿದ್ದಕ್ಕೋಸ್ಕರ ಧನ್ಯವಾದ ತಿಳಿಸ್ತಾ, ನಮ್ಮ ಜೂಜುನ ನಾವು ಕಳಿಸ್ಕೊಡ್ಲೇಬೇಕು. ಯಾಕಂದರೆ ಅವ್ರ ಮನೆ ಪೆಟ್ಟು, ಅವ್ರ ಮನೆಗೆ ಹೋಗಲೇಬೇಕು. ನಾವು ಇಷ್ಟಪಟ್ವಿ ಅಥವಾ ಇಲ್ಲಿ ಅವನಿಗೆ ಬಾಂಡಿಂಗ್ ಆಗಿದೆ ಅನ್ನೋದಕ್ಕಿಂತನೂ ಇಂಪಾರ್ಟೆಂಟು ಅವರು ನಮ್ಮ ಮನೆಗೆ ಕಳಿಸ್ಕೊಟ್ಟಿದ್ದಾರೆ, ನಾವು ಅವ್ರನ್ನ ಕಳಿಸ್ಕೊಡ್ಲೇಬೇಕು. ಮಿಸ್ ಯು ಮಗನೇ. 1.5 ತಿಂಗಳು ಹೆಂಗೆ ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಭಾಳ ಒಳ್ಳೆ ಎಕ್ಸ್ಪೀರಿಯೆನ್ಸು ನಿನ್ನ ಜೊತೆಲಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅವ್ರ ಪೇರೆಂಟ್ಸ್ಗೆ ನಮ್ಮನ್ನ ಟ್ರಸ್ಟ್ ಮಾಡಿ ಕಳಿಸ್ಕೊಟ್ಟಿದ್ದಕ್ಕೆ. ಸೊ ನೀವು ಎಲ್ಲೋ ಒಂದು ದೂರ ಹೋಗಿ ಒಂದು ಮದುವೆ ಮುಗಿಸ್ಕೊಂಬರೋವರೆಗೂ ನಾವು ನಿಮ್ಮ ಮಗುನ ತುಂಬ